ಎಚ್ಡಿಕೆ ಕೀಳು ಮಟ್ಟದ ರಾಜಕಾರಣಿ ಈಗಂತ ಹೇಳಿಕೆ ಕೊಟ್ಟಿದ್ದು ಜೆಡಿಎಸ್ ಪಕ್ಷದ ಶಾಸಕರೇ. ಅವರಿಗಿಂತ ಕೀಳು ರಾಜಕಾರಣಿ ಬೇರೊಬ್ಬರಿಲ್ಲ ಅಂತ ಜೆಡಿಎಸ್ನ ಶಾಸಕ ಗುಬ್ಬಿ ಶ್ರೀನಿವಾಸ್ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟರು. ಎಚ್ಡಿಕೆ ಕೀಳು ಮಟ್ಟದ ರಾಜಕಾರಣಿ ಅಂತ, ಅವರಿಗಿಂತ ಕೀಳು ರಾಜಕಾರಣಿ ಬೇರೊಬ್ಬರಿಲ್ಲ ಅಂತ ಗುಬ್ಬಿ ಶ್ರೀನಿವಾಸ್ ನ್ಯೂಸ್ 18 ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ರು. ನಾನು ಮತ ಹಾಕಿದ್ದೇನೆ, ಎಚ್ಡಿಕೆ ವಿನಾಕಾರಣ ಆರೋಪ ಮಾಡ್ತಿದ್ದಾರೆ. ಗೊತ್ತಾಗುತ್ತೆ ಈಗ ಎಚ್ಡಿಕೆ ಅದನ್ನೇ ಹೇಳಿದ್ದು. ಇಲ್ಲಿ ಗುಬ್ಬಿ ಶ್ರೀನಿವಾಸ್ ಯಾರಿಗೆ ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೋಡಿ ಓಟ್ ಹಾಕಿದ ಮೇಲೆ ಅಂತ. ಈಗ ಗುಬ್ಬಿ ಶ್ರೀನಿವಾಸ್ ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಫೈನಲಿ ವೋಟ್ಗಳ ಸಂಖ್ಯೆ ಯಾರಿಗೆ ಎಷ್ಟು ಬಿದ್ದಿದೆ ಅನ್ನುವಂಥ ವಿಚಾರದಲ್ಲಿ ಅಧಿಕೃತ ಆದಂಥ ಸಂದರ್ಭದಲ್ಲಿ ನಾನು ಏನು ಮಾಡಿದ್ರು ಅವರಿಗೆ ತಪ್ಪೇ ಕಾಣುತ್ತೆ, ಸಂಜೆ ಎಲ್ಲವೂ ಗೊತ್ತಾಗುತ್ತೆ ಬಿಡಿ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಇಲ್ಲಿ ಯಾರು ಸತ್ಯ ಹೇಳಿದ್ದಾರೆ, ಯಾರು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಕಾಸ್ ಇದು ರಹಸ್ಯ ಮತದಾನ ಅಲ್ಲ, ಇದು ರಹಸ್ಯ ಮತದಾನ ಅಲ್ಲ, ಬಹಿರಂಗವಾಗಿ ತೋರಿಸಿ ಮತವನ್ನು ಹಾಕಬೇಕಾಗಿರುವಂಥದ್ದು. ಜೆಡಿಎಸ್ ಪಕ್ಷಕ್ಕೆ 31 ಮತ ಅಕಸ್ಮಾತ್ ಬಂದ್ರೆ ಗುಬ್ಬಿ ಶ್ರೀನಿವಾಸ್ ಅವರು ಜೆಡಿಎಸ್ಗೆ ಹಾಕಿದ್ದಾರೆ ಅಂತ ಆಗುತ್ತೆ. 30 ಮತ ಬಂದಿದ್ದೇ ಆದ್ರೆ ಗುಬ್ಬಿ ಶ್ರೀನಿವಾಸ್ ಅವರು ವೋಟೇ ಹಾಕಿಲ್ಲ ಅನ್ನೋದಾಗುತ್ತೆ. ಕುಮಾರಸ್ವಾಮಿ ಅವರ ಆರೋಪ ನಿಜ ಅನ್ನೋದಾಗುತ್ತೆ. ಕುಮಾರಸ್ವಾಮಿ ಭ್ರಮನಿರಸ ಆಗಿದ್ದಾರೆ, ಅಮಾಯಕರ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ನ್ಯೂಸ್ 18 ಜೊತೆ ಮಾತನಾಡಬೇಕಂದ್ರೆ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಅಮಾಯಕ, ಯಾರು ಸುಳ್ಳು ಹೇಳಿದ್ದಾರೆ, ಯಾರು ಸತ್ಯ ಹರಿಶ್ಚಂದ್ರರು, ಇದೆಲ್ಲವೂ ಕೂಡ ಈ ಸ್ಪೆಷಲಿ ಈ ಚುನಾವಣೆಯ ರಿಸಲ್ಟ್ ಅಲ್ಲಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನನ್ನ ಬಗ್ಗೆ ಪದೇ ಪದೇ ಅಪಪ್ರಚಾರ ಮಾಡ್ತಿದ್ದಾರೆ, ಅಸಮಾಧಾನ ಸರಿ ಮಾಡುವಂತ ಉದ್ದೇಶ ಅವ್ರಿಗಿಲ್ಲ ಅಂತ ಮಾತನಾಡ್ಬೇಕಾದ್ರೆ ಹೇಳಿದ್ರು. ವೋಟ್ ಹಾಕೇ ಹಾಕ್ತೀನಿ ಅಂದ್ರಿ, ಇವತ್ತು ಯಾಕೋ ವೋಟೇ ಹಾಕಿಲ್ಲ ಅಂತಿದ್ದಾರೆ. ಏನ್ ಸಮಾಚಾರ ಸರ್ ಇದು? ಇಲ್ಲ ಸರ್, ಹಾಕಿದ್ದೀನಿ. ನಿಜವಾಗ್ಲೂ ಸರ್? ಹ್ಞೂ ಸರ್. ಬೇರೆ ಕಡೆ ಆದ್ರೆ ಆಣೆ ಮಾಡಿ ಹೇಳಿ ಸರ್ ಅಂತ ಕೇಳ್ಬಿಡ್ತಿದ್ದೆ ನಾನು. ಅಲ್ವಾ? ಯಾಕಂದ್ರೆ ನಿಮ್ ಬಗ್ಗೆ ಬೇಜಾರ್ ಮಾಡ್ಕೊಂಡು ಮಾತಾಡ್ಬಿಟ್ರಲ್ಲ ಸರ್ ನಾಯಕರು, ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ ಇಲ್ಲ, ಹಾಕಿದ್ದೀನಿ ಸರ್. ಹಾಕಿಲ್ಲ ಅವ್ರು ಯಾರಿಗೂ ಅಂತವ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹೋಗ್ಲಿ ಕೇಳಬಿಡ್ತೀನಿ ಡೈರೆಕ್ಟ್ ಕ್ವಶನ್. ಇಲ್ಲ ಹಾಕಿದ್ದೀನಿ ಸರ್, ಹಾಕಿದ್ದೀನಿ. ಯಾರಿಗೆ ನಿಮ್ಮ ಓಟು? ಉಪೇಂದ್ರ ರೆಡ್ಡಿ ಸರ್. ಕುಪೇಂದ್ರ ರೆಡ್ಡಿ ಅವ್ರಿಗೆ. ಅವರು ಹೊರಗಡೆ ಬಂದಂಗೆ ಹೇಳ್ತಾರೆ, ಅದ್ರ ಒಳಗಡೆ ಯಾರಿಗೂ ಓಟ್ ಹಾಕಿಲ್ಲ ಆ ಥರದ್ ಮಾಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಹೇಳೋದೊಂದು ಮಾಡೋದೊಂದ. ನೀವು ನಿಮ್ಮನ್ನ ಜನನಾಯಕರು ಅನ್ಬೇಕಾ ನಾವು? ಆನ್ ದ ಸೀರಿಯಸ್ ನೋಟ್ ಗುಬ್ಬಿ ಶ್ರೀನಿವಾಸ್ ಅವರೇ ನಿಮಗೆ ತುಂಬಾ ಕಠೋರವಾಗಿ ಪ್ರಶ್ನೆ ಮಾಡಿದ್ರು ನಾಯಕರು. ಅವ್ರು ಯಾವತ್ತು ನನ್ನ ಬಗ್ಗೆ ಮಾಡ್ತಲೇ ಇರ್ತಾರೆ ಸರ್, ಅವ್ರು ನಿರಂತರ ಮಾಡ್ತಿರ್ತಾರೆ. ನನ್ ಕಾನ್ಸ್ಟಿಟ್ಯೂನ್ಸಿ ಬಂದ್ ಮಾಡಿದಷ್ಟು ಏನು ಮಾಡಕ್ಕಾಗಲ್ಲ, ತಿರ್ಗಾ ಎಲ್ಲ ಮಾಡಕ್ಕಾಗಲ್ಲ. ಏನೇನ್ ಮಾಡ್ಬೋದು ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಬಂದು ಏನ್ ಹೋಗ್ಯವ್ರೆ, ಏನು ಉಳ್ಕೊಂಡಿಲ್ಲ, ತಿರ್ಗಾ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತಾರೆ? ನಾನು ಅವ್ರು ಏನ್ ಹೇಳಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ ನೀವು? ಇಲ್ಲ ಇಲ್ಲ, ನೀವು ಮಾಡದೆ ನಾವು ಮಾಡೋದೇನು ಮಾಡಕ್ ಹೋಗಲ್ಲ. ಅಲ್ಲ ಅಲ್ಲ, ಇಂಪಾರ್ಟೆಂಟ್ ಇತ್ತಲ್ಲ ಸರ್, ಅದಕ್ಕೆ ಕೇಳ್ತಾ ಇದೀನಿ. ಅಲ್ಲ ಇತ್ತು ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಪಕ್ಷಕ್ಕೆ ಓಟ್ ಹಾಕಿದೀನಿ, ಅವ್ರು ಹೇಳದಂಗೆ ಹೇಳ್ತಾರೆ. ಬಂದು ಈಗ ಹಿಂದೆ ಇಲ್ಲಿ ಬಂದು ಕಾರ್ಯಕ್ರಮ ಮಾಡಿದ್ರು, ದೇವೇಗೌಡರು ಸೋಲ್ಸಿರು ಅಂತ ಹೇಳಿರು. ನಾನು ಯಾವತ್ತ ದೇವೇಗೌಡರು ಸೋಲ್ಸಕ್ ಹೋಗಿಲ್ಲ ಸರ್. ಎಂ ಟಿ ಕೃಷ್ಣಪ್ಪ ಸೋಲ್ಸಿರು ಅಂತಾರೆ, ದೇವೇಗೌಡರು ಸೋಲ್ಸಿರು ಅಂತಾರೆ. ನಾವೇನ್ ಮಾಡಿದ್ರು ಅವ್ರಿಗೆ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಹೇಳ್ಬಿಟ್ಟು ಗಾದಿ ಹಾಕಿದ. ಮೊಸರಲ್ಲೂ ಕಲ್ಲು, ಮೊಸರಲ್ಲೂ ಕಲ್ಲು ಅಂತ ಒಂದು ಗಾದಿ ಐತಲ್ಲ, ಆ ರೀತಿ ನನ್ ಮೇಲೆ ಏನೋ ಇಟ್ಕೊಂಡವ್ರೆ ಅವ್ರು ಜಿದ್ದ. ಅದಕ್ಕೋಸ್ಕರ ನನ್ ಮೇಲೆ ಹೇಳ್ತಾ ಇರ್ತಾರೆ.